ಪರಪ್ಪನಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಂಬಂಧ 3 ಎಫ್ಐಆರ್ಗಳನ್ನು ಈಗಾಗಲೇ ದಾಖಲಿಸಲಾಗಿದೆ ಅಂತ ಹೇಳಿ ಬಿ ದಯಾನಂದ್ ಅವರು ಸ್ಪಷ್ಟಪಡಿಸಿದ್ದಾರೆ. ಈಗಷ್ಟೇ ಮಾಧ್ಯಮಗಳ ಜೊತೆ ಮಾತನಾಡಿದಂತಹ ಬಿ ದಯಾನಂದ್ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಪ್ರಕರಣ ಸಂಬಂಧ 3 ಎಫ್ಐಆರ್ ದಾಖಲಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ನಗರ ಪೊಲೀಸ್ ಕಮಿಷನರ್ ದಯಾನಂದ್ ಹೇಳಿಕೆ ನೀಡಿದ್ದಾರೆ. ಎಸಿಪಿ ನೇತೃತ್ವದಲ್ಲಿ 1 ಎಫ್ಐಆರ್ನ ತನಿಖೆ ನಡೀತಾ ಇದೆ. ಜೊತೆಗೆ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಇನ್ನು ಉಳಿದಂತಹ 2 ಎಫ್ಐಆರ್ಗಳ ಬಗ್ಗೆ ತನಿಖೆ ಆಗ್ತಾ ಇದೆ ಅಂತ ಹೇಳಿ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಬಿ ದಯಾನಂದ್ ಅವರು. ನಿನ್ನೆ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈ ಪರಪ್ಪನಗ್ರಹಾರ ಕಾರಾಗೃಹದಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಆಗಿರ್ತಕ್ಕಂತಹ ಕೆಲವು ಅಕ್ರಮಗಳ ಬಗ್ಗೆ 3 ಅಪರಾಧ ಪ್ರಕರಣಗಳು ಈಗ ದಾಖಲಾಗಿದ್ದಾವೆ. ಅವುಗಳ ತನಿಖೆಯನ್ನು ಈಗ ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ. ಒಂದು ಪ್ರಕರಣದ ತನಿಖೆಯನ್ನು ಎಸಿಪಿ ಮಟ್ಟದ ಅಧಿಕಾರಿಗಳಿಗೆ ಕೊಡಲಾಗಿದೆ. ಉಳಿದ 2 ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ಗಳಿಗೆ ಕೊಡಲಾಗಿದೆ. ಈ ಕಾರಾಗೃಹದ ವಿಷಯಗಳು ಬಂದಾಗ ಅಲ್ಲಿ ತನಿಖೆ ಮಾಡಲಿಕ್ಕೆ ನ್ಯಾಯಾಲಯದ ಅನುಮತಿ ಕೂಡ ಬೇಕಾಗ್ತದೆ. ಆ ಅನುಮತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಮತ್ತು ಮುಂದಿನ ತನಿಖೆಯನ್ನು ಕೂಲಂಕಷವಾಗಿ ಮಾಡಲಾಗ್ತದೆ. ಸರ್, ಇದು ಏನಾದರೂ ಅಲ್ಲಿ ಲೋಕಲ್ ಅವರಿಗೆ ಇನ್ವೆಸ್ಟಿಗೇಷನ್ ಕೇಳಿದ್ದೀರಾ ಅಥವಾ ಸಪರೇಟ್? ಹೌದು, ಒಬ್ಬ ಎಸಿಪಿ ಅವರು ಮತ್ತು 2 ಜನ ಇನ್ಸ್ಪೆಕ್ಟರ್ಗಳು ಈ 3 ಪ್ರಕರಣಗಳ ತನಿಖೆಗಳನ್ನು ಮಾಡ್ತಾ ಇದ್ದಾರೆ. ಸರ್, ಏನು ಕಾಯ್ದೆ ಏನು ಬರುತ್ತೆ? ಯಾವುದು? ಈಗ ಪ್ರಿಸನ್ ಆ್ಯಕ್ಟು ಮತ್ತು ಇತರ ಸೆಕ್ಷನ್ಗಳನ್ನು ಹಾಕ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಅವಶ್ಯಕತೆ ಇದೆಯಾ ಸರ್? ತನಿಖೆಯ ಭಾಗವಾಗಿ ಏನೇನು ಮಾಡಬೇಕಾಗುತ್ತೋ ಅದನ್ನೆಲ್ಲ ಮಾಡ್ತೇವೆ. ಯಾವ ರೀತಿ ಮಾಡ್ತೇವೆ ಅನ್ನೋದನ್ನು ಈಗ ಹೇಳಲಿಕ್ಕಾಗೋದಿಲ್ಲ. ಬಟ್ ತನಿಖೆಯ ಭಾಗವಾಗಿ ಏನೇನು ಮಾಡಬೇಕಾಗುತ್ತೆ, ಯಾಕೆಂದರೆ ತನಿಖೆ ಅಂಶಗಳು ಈಗಲೇ ನಮಗೆ ಗೊತ್ತಾಗೋದಿಲ್ಲ. ಅದರ ಆಧಾರದ ಮೇಲೆ ಮುಂದಿನ ಒಂದು ವಿಷಯಗಳನ್ನು ಕೈಗೆತ್ತಿಕೊಳ್ಳಲ್ಲ. ಸರ್, ಇನ್ನೊಂದು, ನೀವು ಪ್ರಿಸನ್ ರೈಡ್ CCB ಅವ್ರು ಮಾಡೋಕ್ಕೆ ಹೋದಾಗ ಅಲ್ಲಿ ಇದು ಸರಿಯಾಗಿ ಕೋಆಪರೇಟ್ ಮಾಡಿರಲಿಲ್ಲ ಮತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಒಂದು ರಿಪೋರ್ಟು ತಮಗೆ ಕೊಡ್ತಿದ್ದಾರೆ ಅಂತ ಕೇಳ್ಬೋದು ಸರ್. ರಿಪೋರ್ಟ್ ಬಂತ ಸರ್? ಏನಾಗಿದೆ ಸರ್? ಅದು ನಾವು ಶನಿವಾರ ದಿವಸ, ಅಂದರೆ ಕಳೆದ ಶನಿವಾರ ದಿವಸ ಬೆಳಗ್ಗೆ ನಮ್ಮ CCB ಅವರ ಒಂದು ದೊಡ್ಡ ತಂಡ ಕಾರಾಗೃಹದ ಎಲ್ಲ ಬ್ಯಾರೆಕ್ಗಳನ್ನು ಚೆಕ್ ಮಾಡಲಿಕ್ಕೆ ಹೋಗಿದ್ವಿ. ಅದು ಮುಖ್ಯವಾಗಿ ಅಲ್ಲಿ ಕೆಲವೊಂದು ಈ ರೀತಿಯ ಜೈಲಿನಲ್ಲೇ ಇಟ್ಕೊಂಡಿರ್ತಕ್ಕಂಥ ಕೆಲವು ರೌಡಿ ವ್ಯಕ್ತಿಗಳು ಕೆಲವೊಂದು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅಂತಕ್ಕಂತಹ ಮಾಹಿತಿಯ ಮೇರೆಗೆ ಈ ಒಂದು ದಾಳಿಯನ್ನು ಕೈಗೊಳ್ಳಲಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಇನ್ಕ್ರಿಮಿನೇಟಿಂಗ್ ಯಾವುದು ನಮಗೆ ಸಿಕ್ಕಿರಲಿಲ್ಲ. ಈಗ ಕೆಲವೊಂದು ಅಂಶಗಳ ಪ್ರಕಾರ ಅಲ್ಲಿ ನಾವು ಹೋಗೋದಕ್ಕೆ ಪೂರ್ವದಲ್ಲಿಯೇ ಸ್ವಲ್ಪ ಮಟ್ಟಿಗೆ ಅಲ್ಲಿ ಅವುಗಳನ್ನೆಲ್ಲ ಬೇರೆ ಕಡೆ ಸಾಗಿಸ್ತಕ್ಕಂತಹ ಸಾಧ್ಯತೆ ಇದೆ ಅಂತಕ್ಕಂತಹ ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ಒಂದು ತನಿಖೆಯೂ ನಡೀತಾ ಇದೆ, 2ನೇದು ವಿಚಾರಣೆಯೂ ಕೂಡ ನಡೀತಾ ಇದೆ. ಸರ್, ಸತ್ಯ ಅನ್ನೋನು ಹೊರಗಡೆಯಿಂದನೂ ಈಗ ಭಾಗಿಯಾಗಿದ್ದ, ಆತನ ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ, ಬಂಧನ ಆಗಿದೆ, ವಿಚಾರಣೆ ಮಾಡ್ತಾ ಇದ್ವಿ. ನಂತರದ ಬಂಧನದ ಪ್ರಶ್ನೆ ಬರ್ತದೆ. ಸರ್, ವಿಲ್ಸನ್ ಗಾರ್ಡನ್ ನಾಗಂದು ವಿಚಾರವಾಗಿ ಸರ್, ಅವನು ಜೈಲಲ್ಲಿ ಇಟ್ಕೊಂಡು ತುಂಬ ಜನಕ್ಕೆ ಬೆದರಿಕೆ ಹಾಕಿರುವಂಥ ವಿಚಾರಗಳಿತ್ತು. ಯಾವುದೂ ದೂರು ಆ ರೀತಿದು ಯಾವುದು ನಮಗೆ ಬಂದಿಲ್ಲ. ಬಟ್ ಕೆಲವೊಂದು ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತಕ್ಕಂಥ ಮಾಹಿತಿ. ಇಲ್ಲಿಂದ ಶಿಫ್ಟ್ ಮಾಡಬೇಕು ಅಂತ ಏನಾದರೂ ಈ ಪರಪ್ಪನಗ್ರಹದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಈ ರೌಡಿ ವ್ಯಕ್ತಿಗಳು ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ಈ ಕೋಕಾ ಕೇಸ್ಗಳನ್ನು ನಾವು ಹಾಕಿದ್ದೇವೆ. ಸುಮಾರು 6ರಿಂದ 8 ಕೋಕಾ ಪ್ರಕರಣಗಳನ್ನು ನಾವು ಹಾಕಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ರೌಡಿಗಳನ್ನು ನಾವು ಒಳಗಡೆ ಕಳಿಸಿದ್ದೇವೆ. ಅವರುಗಳು ಅಲ್ಲಿಯೇ ಸೇರಿಕೊಂಡು ಮತ್ತೆ ಬೇರೆ ಬೇರೆ ಅಪರಾಧ ಚಟುವಟಿಕೆಗಳು ಅಥವಾ ಅಕ್ರಮ ಚಟುವಟಿಕೆಗಳು ಮಾಡ್ತಕ್ಕಂಥ ಸಾಧ್ಯತೆ ಇರೋದರಿಂದ ಈಗಾಗಲೇ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂಥೇಳಿ ನಾವು ಕೋರಿಕೊಂಡಿದ್ದೇವೆ. ಅದರ ಮನವಿಯನ್ನು ಮುಂದಿನ ದಿವಸಗಳಲ್ಲಿ ಪೂರೈಸಲಾಗ್ತದೆ. ಸರ್, ಈಗ ಪರ್ಟಿಕ್ಯುಲರ್ಲಿ ಈಗೇನು 3 FIR ಆಗಿದೆ ಸರ್, ಅದರಲ್ಲಿ ಒಂದಷ್ಟು ಜನರ ಹೆಸರು ಉಲ್ಲೇಖ ಆಗಿದೆ. ಅವರೆಲ್ಲರೂ ಈಗ ಪರಪ್ಪನಗ್ರಹದಲ್ಲಿ ಇದ್ದಾರೆ. ಅವ್ರುಗಳನ್ನು ಡಿಸ್ಮ್ಯಾಂಟಲ್ ಮಾಡಿ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಏನಾದ್ರು ನೀವು ಮನವಿ ಪತ್ರ ಕೊಟ್ಟಿದ್ದೀರಾ ಸರ್? ಈಗ ಅದೇ ಈ ಪ್ರಮುಖವಾಗಿ ಕೆಲವೊಂದು ರೌಡಿ ವ್ಯಕ್ತಿಗಳು ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿರ್ತಕ್ಕಂತಹ ಆರೋಪಿಗಳು ಈಗೇನು ಚರ್ಚೆಗೆ ಗ್ರಾಸ ಆಗಿದ್ದಾರೆ ಅವರನ್ನು ಕೂಡ ಬೇರೆ ಕಡೆಗಳಿಗೆ ಬದಲಾವಣೆ ಮಾಡಲಿಕ್ಕೆ ನಾವು ಕೋರ್ಕೊಂಡಿದ್ದೇವೆ. ಇಂಡಿಪೆಂಡೆಂಟ್ ಆಗಿ